ಜಿಲ್ಲೆಯ ಜನ ಬಿಸಿಲಿನ ತಾಪದಿಂದ ಹೈರಾಣಾಗಿ ಹೋಗಿದ್ದಾರೆ. ಜಿಲ್ಲೆಯ ಜನರ ಆರೋಗ್ಯ ಜೊತೆಗೆ ಈ ಬಿಸಿಲಿನಿಂದ ಆಗುವ ಸೈಡ್ ಎಫೆಕ್ಟ್ಗಳಿಂದ ಅವರನ್ನ ಕಾಪಾಡಲಿಕ್ಕೆ ಜಿಲ್ಲಾಡಳಿತ ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಬಿಸಿಲಿನ ತಾಪಕ್ಕೆ ಗುಮ್ಮಟನಗರಿ ಜನ ಹೈರಾಣ. ಜಿಲ್ಲಾಸ್ಪತ್ರೆಯಲ್ಲಿ 10 ಬೆಡ್ ಹೀಟ್ ಸ್ಟ್ರೋಕ್ ವಾರ್ಡ್. ರಣ ಬಿಸಿಲಿಗೆ ಗುಮ್ಮಟನಗರಿ ವಿಜಯಪುರ ತತ್ತರಿಸಿದೆ. ಜನರು ಮನೆಯಿಂದ ಆಚೆ ಬರೋಕೆ ಭಯ ಪಡುವಂತಾಗಿದೆ. ಈ ವರ್ಷವೂ ಅತ್ಯಧಿಕ ಅಂದರೆ 42 ಡಿಗ್ರಿ ಸೆಲ್ಸಿಯಸ್ ತಾಪಮಾನದತ್ತ ಬಿಸಿಲು ಏರಿಕೆಯಾಗಿದ್ದು ಜಿಲ್ಲಾಡಳಿತ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಇನ್ನು ಸೂರ್ಯನ ಪ್ರತಾಪ ಜನರ ಆರೋಗ್ಯದ ಮೇಲೂ ಭಾರಿ ಪರಿಣಾಮ ಬೀರ್ತಾ ಇದೆ. ಹೀಗಾಗಿ ಜಿಲ್ಲಾಸ್ಪತ್ರೆಯಲ್ಲಿ 10 ಬೆಡ್ಗಳ ಹವಾನಿಯಂತ್ರಿತ ಹೀಟ್ ಸ್ಟ್ರೋಕ್ ವಾರ್ಡ್ ತೆರೆಯಲಾಗಿದೆ. ಬಿಜಾಪುರನಾಗ ದಿನಕ್ಕೆ ಬಿಸಿಲು ಹೆಂಗೆ ಹೆಚ್ಚಿಗೆ ಆಗತ್ತದಪ್ಪ ಅಂದ್ರೆ ಪ್ರತಿ ವರ್ಷ ಇರ್ತಿದಿಲ್ಲ. ಈಗ ಏನಿಲ್ಲ ಅಂದ್ರೆ 43-44 ತನ ಬರತ್ತದ. ಉತ್ತರ ಕರ್ನಾಟಕದ ಭಾಗದಾಗದಲ್ಲ ಬಳ್ಳಾರಿ ಮತ್ತು ಗುಲ್ಬರ್ಗಾದೊಳಗ ಭಾಳ ಬಿಸಿಲು ಇರ್ತಿತ್ತು. ಅದೇ ರೀತಿ ಬಿಜಾಪುರನಾಗದ ಈ ಜಿಲ್ಲಾಸ್ಪತ್ರೆ ಒಂದು ಏನ್ ಮಾಡಿದಪ್ಪ ಅಂತಂದ್ರ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಎಂ ಬಿ ಪಾಟೀಲ್ ಸಾಹೇಬರು ಅವ್ರ ಕಾಳಜಿಲಿಂದ ಒಂದು ಸ್ಪೆಷಲ್ ವಾರ್ಡ್ ಮಾಡಿದೆ. ಯಾಕಪ್ಪ ಅಂತಂದ್ರೆ ಬಿಸಿಲಿಂದ ಬೇಗ ಒಳಗಾದವರಿಗೆ ಆ ಚಿಕಿತ್ಸೆ ಕೊಡ್ಲಿಕ್ಕೆ ಅಲ್ಲೊಂದು ಸ್ಪೆಷಲ್ ವಾರ್ಡ್ ಮಾಡಿದೆ. ಒಂದು 10 ಬೆಡ್ ವಾರ್ಡ್ ಮಾಡಿದ್ದಾರೆ. ಅದು ವೃದ್ಧರಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು. ಇನ್ನೊಂದು ಜಾಗರೂಕತೆ ಏನ್ ತಗೋಬೇಕಪ್ಪ ಅಂತಂದ್ರೆ ಈ ಸಣ್ಣ ಮಕ್ಕಳು ಮತ್ತು ಈ ವಯಸ್ಸಾದವರಿಗೆ ಸ್ವಲ್ಪ ಬಿಸಿಲಾಗ ಅಡ್ಡಾಡಸ್ ಕಮ್ಮಿ ಮಾಡಬೇಕು. ಹೀಟ್ ವೇವ್ ಎದುರಿಸಲು ವಿಜಯಪುರ ಜಿಲ್ಲಾಸ್ಪತ್ರೆ ಸಂಪೂರ್ಣ ಸಜ್ಜಾಗಿದೆ. ಜಿಲ್ಲಾಸ್ಪತ್ರೆ ಸಾರ್ವಜನಿಕರ ಆರೋಗ್ಯ ರಕ್ಷಣೆಗೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಪ್ರತ್ಯೇಕ ಹೀಟ್ ಸ್ಟ್ರೋಕ್ ವಾರ್ಡ್ ಸ್ಥಾಪನೆ ಮಾಡಲಾಗಿದ್ದು ಈ ವಾರ್ಡ್ನಲ್ಲಿ ಎಸಿ ವ್ಯವಸ್ಥೆ ಮಾಡಲಾಗಿದೆ. ಅಸ್ವಸ್ಥರಾದವರಿಗೆ ತಕ್ಷಣ ಚಿಕಿತ್ಸೆ ನೀಡಲು ಪ್ರತ್ಯೇಕ 10 ಹಾಸಿಗೆಗಳನ್ನು ಒಳಗೊಂಡ ವಿಶೇಷ ಕೊಠಡಿಯನ್ನು ಕಾಯ್ದಿರಿಸಲಾಗಿದೆ. ಇನ್ನು ನುರಿತ ತಜ್ಞ ವೈದ್ಯರನ್ನು ನಿಯೋಜಿಸಿ ಅಗತ್ಯ ಔಷಧಿಗಳನ್ನು ಸಂಗ್ರಹಿಸಲಾಗಿದೆ. ದ್ರವ ರೂಪದ ಆಹಾರ, ತಂಪು ಪಾನೀಯ ಸೇವಿಸಬೇಕು. ಜೊತೆಗೆ ವೃದ್ಧರು, ಚಿಕ್ಕ ಮಕ್ಕಳನ್ನ ಹೊರಗಡೆ ಬಿಡಬೇಡಿ ಅಂತ ವೈದ್ಯರು ಸಲಹೆ ನೀಡಿದ್ದಾರೆ. ಏಪ್ರಿಲ್ ಮೇ ಶುರುವಾಗಿರುವುದರಿಂದ ವಿಜಯಪುರದಲ್ಲಿ ತಾಪಮಾನ ಬಹಳ ಜಾಸ್ತಿ ಆಗ್ತಾ ಇದೆ. ದಿನಕ್ಕೆ 40 ಮೇಲ್ಪಟ್ಟು ತಾಪಮಾನ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ಯಾರು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತಪ್ಪ ಅಂತಂದ್ರೆ ಈ ತಾಪಮಾನ ಇದ್ದಾಗ ಮುಂಜಾನೆ 10ರಿಂದ ಅಥವಾ ನೀವು 11ರಿಂದ ಅನ್ಕೊಳ್ಳಿ 4 ದಯವಿಟ್ಟು ಆದಷ್ಟು ಹೊರಗಡೆ ಬರ್ಲಿಕ್ಕೆ ಹೋಗಬೇಡಿ. ಅವಶ್ಯವಿದ್ದರೆ ಮಾತ್ರ ಹೊರಗಡೆ ಬನ್ನಿ. ಇಲ್ಲಾಂದ್ರೆ ನೆರಳಲ್ಲೇ ಕೆಲಸ ಮಾಡಿ. ಏನೇ ಕೆಲಸ ಇದ್ರೆ ಮುಂಜಾನೆ 10 ಗಂಟೆ ಒಳಗೆ ಮುಗಿಸಿ, ಇಲ್ಲ 4 ಗಂಟೆ ನಂತರ ಮಾಡಿದ್ರೆ ಒಳ್ಳೆಯದು. ಯಾಕಂದ್ರೆ ಈ ಸಮಯದಲ್ಲಿ ಸ್ವಲ್ಪ ತಾಪಮಾನ ಜಾಸ್ತಿ ಆಗೋದ್ರಿಂದ, ಹೀಟ್ ವೇವ್ ಜಾಸ್ತಿ ಆಗೋದ್ರಿಂದ ಆರೋಗ್ಯದ ಮೇಲೆ ಸ್ವಲ್ಪ ತೊಂದರೆ ಆಗುವಂತ ಇರ್ತವೆ. ಜಿಲ್ಲಾಸ್ಪತ್ರೆಯಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡ್ ತೆರೆಯುವುದಕ್ಕೆ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜನರು ಬೇಸಿಗೆಯಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಪಾಲಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಿದೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಜಿಲ್ಲೆಯ ಜನ ಬಿಸಿಲಿನ ತಾಪದಿಂದ ಹೈರಾಣಾಗಿ ಹೋಗಿದ್ದಾರೆ. ಜಿಲ್ಲೆಯ ಜನರ ಆರೋಗ್ಯ ಜೊತೆಗೆ ಈ ಬಿಸಿಲಿನಿಂದ ಆಗುವ ಸೈಡ್ ಎಫೆಕ್ಟ್ಗಳಿಂದ ಅವರನ್ನ ಕಾಪಾಡಲಿಕ್ಕೆ ಜಿಲ್ಲಾಡಳಿತ ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಬಿಸಿಲಿನ ತಾಪಕ್ಕೆ ಗುಮ್ಮಟನಗರಿ ಜನ ಹೈರಾಣ. ಜಿಲ್ಲಾಸ್ಪತ್ರೆಯಲ್ಲಿ 10 ಬೆಡ್ ಹೀಟ್ ಸ್ಟ್ರೋಕ್ ವಾರ್ಡ್. ರಣ ಬಿಸಿಲಿಗೆ ಗುಮ್ಮಟನಗರಿ ವಿಜಯಪುರ ತತ್ತರಿಸಿದೆ. ಜನರು ಮನೆಯಿಂದ ಆಚೆ ಬರೋಕೆ ಭಯ ಪಡುವಂತಾಗಿದೆ. ಈ ವರ್ಷವೂ ಅತ್ಯಧಿಕ ಅಂದರೆ 42 ಡಿಗ್ರಿ ಸೆಲ್ಸಿಯಸ್ ತಾಪಮಾನದತ್ತ ಬಿಸಿಲು ಏರಿಕೆಯಾಗಿದ್ದು ಜಿಲ್ಲಾಡಳಿತ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಇನ್ನು ಸೂರ್ಯನ ಪ್ರತಾಪ ಜನರ ಆರೋಗ್ಯದ ಮೇಲೂ ಭಾರಿ ಪರಿಣಾಮ ಬೀರ್ತಾ ಇದೆ. ಹೀಗಾಗಿ ಜಿಲ್ಲಾಸ್ಪತ್ರೆಯಲ್ಲಿ 10 ಬೆಡ್ಗಳ ಹವಾನಿಯಂತ್ರಿತ ಹೀಟ್ ಸ್ಟ್ರೋಕ್ ವಾರ್ಡ್ ತೆರೆಯಲಾಗಿದೆ. ಬಿಜಾಪುರನಾಗ ದಿನಕ್ಕೆ ಬಿಸಿಲು ಹೆಂಗೆ ಹೆಚ್ಚಿಗೆ ಆಗತ್ತದಪ್ಪ ಅಂದ್ರೆ ಪ್ರತಿ ವರ್ಷ ಇರ್ತಿದಿಲ್ಲ. ಈಗ ಏನಿಲ್ಲ ಅಂದ್ರೆ 43-44 ತನ ಬರತ್ತದ. ಉತ್ತರ ಕರ್ನಾಟಕದ ಭಾಗದಾಗದಲ್ಲ ಬಳ್ಳಾರಿ ಮತ್ತು ಗುಲ್ಬರ್ಗಾದೊಳಗ ಭಾಳ ಬಿಸಿಲು ಇರ್ತಿತ್ತು. ಅದೇ ರೀತಿ ಬಿಜಾಪುರನಾಗದ ಈ ಜಿಲ್ಲಾಸ್ಪತ್ರೆ ಒಂದು ಏನ್ ಮಾಡಿದಪ್ಪ ಅಂತಂದ್ರ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಎಂ ಬಿ ಪಾಟೀಲ್ ಸಾಹೇಬರು ಅವ್ರ ಕಾಳಜಿಲಿಂದ ಒಂದು ಸ್ಪೆಷಲ್ ವಾರ್ಡ್ ಮಾಡಿದೆ. ಯಾಕಪ್ಪ ಅಂತಂದ್ರೆ ಬಿಸಿಲಿಂದ ಬೇಗ ಒಳಗಾದವರಿಗೆ ಆ ಚಿಕಿತ್ಸೆ ಕೊಡ್ಲಿಕ್ಕೆ ಅಲ್ಲೊಂದು ಸ್ಪೆಷಲ್ ವಾರ್ಡ್ ಮಾಡಿದೆ. ಒಂದು 10 ಬೆಡ್ ವಾರ್ಡ್ ಮಾಡಿದ್ದಾರೆ. ಅದು ವೃದ್ಧರಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು. ಇನ್ನೊಂದು ಜಾಗರೂಕತೆ ಏನ್ ತಗೋಬೇಕಪ್ಪ ಅಂತಂದ್ರೆ ಈ ಸಣ್ಣ ಮಕ್ಕಳು ಮತ್ತು ಈ ವಯಸ್ಸಾದವರಿಗೆ ಸ್ವಲ್ಪ ಬಿಸಿಲಾಗ ಅಡ್ಡಾಡಸ್ ಕಮ್ಮಿ ಮಾಡಬೇಕು. ಹೀಟ್ ವೇವ್ ಎದುರಿಸಲು ವಿಜಯಪುರ ಜಿಲ್ಲಾಸ್ಪತ್ರೆ ಸಂಪೂರ್ಣ ಸಜ್ಜಾಗಿದೆ. ಜಿಲ್ಲಾಸ್ಪತ್ರೆ ಸಾರ್ವಜನಿಕರ ಆರೋಗ್ಯ ರಕ್ಷಣೆಗೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಪ್ರತ್ಯೇಕ ಹೀಟ್ ಸ್ಟ್ರೋಕ್ ವಾರ್ಡ್ ಸ್ಥಾಪನೆ ಮಾಡಲಾಗಿದ್ದು ಈ ವಾರ್ಡ್ನಲ್ಲಿ ಎಸಿ ವ್ಯವಸ್ಥೆ ಮಾಡಲಾಗಿದೆ.
ಅಸ್ವಸ್ಥರಾದವರಿಗೆ ತಕ್ಷಣ ಚಿಕಿತ್ಸೆ ನೀಡಲು ಪ್ರತ್ಯೇಕ 10 ಹಾಸಿಗೆಗಳನ್ನು ಒಳಗೊಂಡ ವಿಶೇಷ ಕೊಠಡಿಯನ್ನು ಕಾಯ್ದಿರಿಸಲಾಗಿದೆ. ಇನ್ನು ನುರಿತ ತಜ್ಞ ವೈದ್ಯರನ್ನು ನಿಯೋಜಿಸಿ ಅಗತ್ಯ ಔಷಧಿಗಳನ್ನು ಸಂಗ್ರಹಿಸಲಾಗಿದೆ. ದ್ರವ ರೂಪದ ಆಹಾರ, ತಂಪು ಪಾನೀಯ ಸೇವಿಸಬೇಕು. ಜೊತೆಗೆ ವೃದ್ಧರು, ಚಿಕ್ಕ ಮಕ್ಕಳನ್ನ ಹೊರಗಡೆ ಬಿಡಬೇಡಿ ಅಂತ ವೈದ್ಯರು ಸಲಹೆ ನೀಡಿದ್ದಾರೆ. ಏಪ್ರಿಲ್ ಮೇ ಶುರುವಾಗಿರೋದ್ರಿಂದ ವಿಜಯಪುರದಲ್ಲಿ ತಾಪಮಾನ ಬಹಳ ಜಾಸ್ತಿ ಆಗ್ತಾ ಇದೆ. ದಿನಕ್ಕೆ 40 ಮೇಲ್ಪಟ್ಟು ತಾಪಮಾನ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ಯಾರು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತಪ್ಪ ಅಂತಂದ್ರೆ, ಈ ತಾಪಮಾನ ಇದ್ದಾಗ ಮುಂಜಾನೆ 10ರಿಂದ ಅಥವಾ ನೀವು 11ರಿಂದ ಅನ್ಕೊಳ್ಳಿ 4 ದಯವಿಟ್ಟು ಆದಷ್ಟು ಹೊರಗಡೆ ಬರ್ಲಿಕ್ಕೆ ಹೋಗಬೇಡಿ. ಅವಶ್ಯವಿದ್ದರೆ ಮಾತ್ರ ಹೊರಗಡೆ ಬನ್ನಿ. ಇಲ್ಲಾಂದ್ರೆ ನೆರಳಲ್ಲೇ ಕೆಲಸ ಮಾಡಿ. ಏನೇ ಕೆಲಸ ಇದ್ರೆ ಮುಂಜಾನೆ 10 ಗಂಟೆ ಒಳಗೆ ಮುಗಿಸಿ, ಇಲ್ಲ 4 ಗಂಟೆ ನಂತರ ಮಾಡಿದ್ರೆ ಒಳ್ಳೆಯದು. ಯಾಕಂದ್ರೆ ಈ ಸಮಯದಲ್ಲಿ ಸ್ವಲ್ಪ ತಾಪಮಾನ ಜಾಸ್ತಿ ಆಗೋದ್ರಿಂದ, ಹೀಟ್ ವೇವ್ ಜಾಸ್ತಿ ಆಗೋದ್ರಿಂದ ಆರೋಗ್ಯದ ಮೇಲೆ ಸ್ವಲ್ಪ ತೊಂದರೆ ಆಗುವಂತ ಇರ್ತವೆ. ಜಿಲ್ಲಾಸ್ಪತ್ರೆಯಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡ್ ತೆರೆಯುವುದಕ್ಕೆ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜನರು ಬೇಸಿಗೆಯಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಪಾಲಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಿದೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಜಿಲ್ಲೆಯ ಜನ ಬಿಸಿಲಿನ ತಾಪದಿಂದ ಹೈರಾಣಾಗಿ ಹೋಗಿದ್ದಾರೆ. ಜಿಲ್ಲೆಯ ಜನರ ಆರೋಗ್ಯ ಜೊತೆಗೆ ಈ ಬಿಸಿಲಿನಿಂದ ಆಗುವ ಸೈಡ್ ಎಫೆಕ್ಟ್ಗಳಿಂದ ಅವರನ್ನ ಕಾಪಾಡಲಿಕ್ಕೆ ಜಿಲ್ಲಾಡಳಿತ ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಬಿಸಿಲಿನ ತಾಪಕ್ಕೆ ಗುಮ್ಮಟನಗರಿ ಜನ ಹೈರಾಣ. ಜಿಲ್ಲಾಸ್ಪತ್ರೆಯಲ್ಲಿ 10 ಬೆಡ್ ಹೀಟ್ ಸ್ಟ್ರೋಕ್ ವಾರ್ಡ್. ರಣ ಬಿಸಿಲಿಗೆ ಗುಮ್ಮಟನಗರಿ ವಿಜಯಪುರ ತತ್ತರಿಸಿದೆ. ಜನರು ಮನೆಯಿಂದ ಆಚೆ ಬರೋಕೆ ಭಯ ಪಡುವಂತಾಗಿದೆ. ಈ ವರ್ಷವೂ ಅತ್ಯಧಿಕ ಅಂದರೆ 42 ಡಿಗ್ರಿ ಸೆಲ್ಸಿಯಸ್ ತಾಪಮಾನದತ್ತ ಬಿಸಿಲು ಏರಿಕೆಯಾಗಿದ್ದು, ಜಿಲ್ಲಾಡಳಿತ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಇನ್ನು ಸೂರ್ಯನ ಪ್ರತಾಪ ಜನರ ಆರೋಗ್ಯದ ಮೇಲೂ ಭಾರಿ ಪರಿಣಾಮ ಬೀರ್ತಾ ಇದೆ. ಹೀಗಾಗಿ ಜಿಲ್ಲಾಸ್ಪತ್ರೆಯಲ್ಲಿ 10 ಬೆಡ್ಗಳ ಹವಾನಿಯಂತ್ರಿತ ಹೀಟ್ ಸ್ಟ್ರೋಕ್ ವಾರ್ಡ್ ತೆರೆಯಲಾಗಿದೆ. ಬಿಜಾಪುರನಾಗ ದಿನಕ್ಕೆ ಬಿಸಿಲು ಹೆಂಗೆ ಹೆಚ್ಚಿಗೆ ಆಗತ್ತದಪ್ಪ ಅಂದ್ರೆ ಪ್ರತಿ ವರ್ಷ ಇರ್ತಿದ್ದಿಲ್ಲ. ಈಗ ಏನಿಲ್ಲ ಅಂದ್ರೆ 43-44 ತನ ಬರತ್ತದ. ಉತ್ತರ ಕರ್ನಾಟಕದ ಭಾಗದಾಗದಲ್ಲ ಈ ಬಳ್ಳಾರಿ ಮತ್ತು ಗುಲ್ಬರ್ಗ ಬಹಳ ಬಿಸಿಲು ಇರ್ತಿತ್ತು. ಅದೇ ರೀತಿ ಬಿಜಾಪುರನಾಗ ಈ ಜಿಲ್ಲಾಸ್ಪತ್ರೆ ಒಂದು ಏನ್ ಮಾಡಿದಪ್ಪ ಅಂತಂದ್ರ, ಈ ಜಿಲ್ಲಾ ಉಸ್ತುವಾರಿ ಸಚಿವರು ಎಂ.ಎ. ಪಾಟೀಲ್ ಸಾಹೇಬರು ಅವ್ರ ಕಾಳಜಿಲಿಂದ ಒಂದು ಸ್ಪೆಷಲ್ ವಾರ್ಡ್ ಮಾಡಿದೆ. ಯಾಕಪ್ಪ ಅಂತಂದ್ರೆ ಬಿಸಿಲಿಂದ ಬೇಗ ಒಳಗಾದವರಿಗೆ ಆ ಚಿಕಿತ್ಸೆ ಕೊಡ್ಲಿಕ್ಕೆ ಅಲ್ಲೊಂದು ಸ್ಪೆಷಲ್ ವಾರ್ಡ್ ಮಾಡಿದೆ. ಒಂದು 10 ಬೆಡ್ ವಾರ್ಡ್ ಮಾಡಿದ್ದಾರೆ. ಅದು ವೃದ್ಧರಿಗೆ ಆಗಿರ್ಬೋದು, ಮಕ್ಕಳಿಗೆ ಆಗಿರ್ಬೋದು. ಇನ್ನೊಂದು ಜಾಗರೂಕತೆ ಏನ್ ತಗೋಬೇಕಪ್ಪ ಅಂತಂದ್ರೆ, ಈ ಸಣ್ಣ ಮಕ್ಕಳು ಮತ್ತು ಈ ವಯಸ್ಸಾದವರಿಗೆ ಸ್ವಲ್ಪ ಬಿಸಿಲಾಗ ಅಡ್ಡಾಡ ಕಮ್ಮಿ ಮಾಡಬೇಕು. ಹೀಟ್ ವೇವ್ ಎದುರಿಸಲು ವಿಜಯಪುರ ಜಿಲ್ಲಾಸ್ಪತ್ರೆ ಸಂಪೂರ್ಣ ಸಜ್ಜಾಗಿದೆ. ಜಿಲ್ಲಾಸ್ಪತ್ರೆ ಸಾರ್ವಜನಿಕರ ಆರೋಗ್ಯ ರಕ್ಷಣೆಗೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಪ್ರತ್ಯೇಕ ಹೀಟ್ ಸ್ಟ್ರೋಕ್ ವಾರ್ಡ್ ಸ್ಥಾಪನೆ ಮಾಡಲಾಗಿದ್ದು, ಈ ವಾರ್ಡ್ನಲ್ಲಿ ಎಸಿ ವ್ಯವಸ್ಥೆ ಮಾಡಲಾಗಿದೆ. ಅಸ್ವಸ್ಥರಾದವರಿಗೆ ತಕ್ಷಣ ಚಿಕಿತ್ಸೆ ನೀಡಲು ಪ್ರತ್ಯೇಕ 10 ಹಾಸಿಗೆಗಳನ್ನು ಒಳಗೊಂಡ ವಿಶೇಷ ಕೊಠಡಿಯನ್ನು ಕಾಯ್ದಿರಿಸಲಾಗಿದೆ. ಇನ್ನು ನುರಿತ ತಜ್ಞ ವೈದ್ಯರನ್ನು ನಿಯೋಜಿಸಿ ಅಗತ್ಯ ಔಷಧಿಗಳನ್ನು ಸಂಗ್ರಹಿಸಲಾಗಿದೆ. ದ್ರವ ರೂಪದ ಆಹಾರ, ತಂಪು ಪಾನೀಯ ಸೇವಿಸಬೇಕು. ಜೊತೆಗೆ ವೃದ್ಧರು, ಚಿಕ್ಕ ಮಕ್ಕಳನ್ನ ಹೊರಗಡೆ ಬಿಡಬೇಡಿ ಅಂತ ವೈದ್ಯರು ಸಲಹೆ ನೀಡಿದ್ದಾರೆ. ಏಪ್ರಿಲ್ ಮೇ ಶುರುವಾಗಿರೋದ್ರಿಂದ ವಿಜಯಪುರದಲ್ಲಿ ತಾಪಮಾನ ಬಹಳ ಜಾಸ್ತಿ ಆಗ್ತಾ ಇದೆ. ದಿನಕ್ಕೆ 40 ಮೇಲ್ಪಟ್ಟು ತಾಪಮಾನ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ಯಾರು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತಪ್ಪ ಅಂತಂದ್ರೆ, ಈ ತಾಪಮಾನ ಇದ್ದಾಗ ಮುಂಜಾನೆ 10ರಿಂದ ಅಥವಾ ನೀವು 11ರಿಂದ ಅನ್ಕೊಳ್ಳಿ 4 ದಯವಿಟ್ಟು ಆದಷ್ಟು ಹೊರಗಡೆ ಬರ್ಲಿಕ್ಕೆ ಹೋಗಬೇಡಿ. ಅವಶ್ಯವಿದ್ದರೆ ಮಾತ್ರ ಹೊರಗಡೆ ಬನ್ನಿ. ಇಲ್ಲಾಂದ್ರೆ ನೆರಳಲ್ಲೇ ಕೆಲಸ ಮಾಡಿ. ಏನೇ ಕೆಲಸ ಇದ್ರೆ ಮುಂಜಾನೆ 10 ಗಂಟೆ ಒಳಗೆ ಮುಗಿಸಿ, ಇಲ್ಲ 4 ಗಂಟೆ ನಂತರ ಮಾಡಿದ್ರೆ ಒಳ್ಳೆಯದು. ಯಾಕಂದ್ರೆ ಈ ಸಮಯದಲ್ಲಿ ಸ್ವಲ್ಪ ತಾಪಮಾನ ಜಾಸ್ತಿ ಆಗೋದ್ರಿಂದ, ಹೀಟ್ ವೇವ್ ಜಾಸ್ತಿ ಆಗೋದ್ರಿಂದ ಆರೋಗ್ಯದ ಮೇಲೆ ಸ್ವಲ್ಪ ತೊಂದರೆ ಆಗುವಂತ ಇರ್ತವೆ. ಜಿಲ್ಲಾಸ್ಪತ್ರೆಯಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡ್ ತೆರೆಯುವುದಕ್ಕೆ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜನರು ಬೇಸಿಗೆಯಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಪಾಲಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಿದೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.